ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಾಗು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಮೊಸರು ಒಗ್ಗರಣೆ ಹೇಗೆ ಕೊಡೋದು ಅಂತ ನೋಡೋಣ, ಸರಿನಾ? ಆದಷ್ಟು ಬೇಗ ಜಲ್ದಿಯಾಗಿ ಪಟ ಅಂತ 5 ನಿಮಿಷಕ್ಕೆ ಒಗ್ಗರಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಬೇಕಾಗಿರೋದು ಮೊಸರಿಗೆ ಬೇಕಾಗಿರೋದು ಒಗ್ಗರಣೆ ಅಷ್ಟೇ ಅಲ್ವಾ. ಈ ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ. ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಈರುಳ್ಳಿ ಇಷ್ಟಿದ್ರೆ ನಾವು ಒಗ್ಗರಣೆ ಮಾಡ್ಕೋಬೋದು. ಮೊದಲಿಗೆ ನೋಡಿ, ನಾನು ಬಾಣಲೆ ಹಿಟ್ಟಾಯಿತು. ಬಾಣಲೆ ಹಿಟ್ಟಾದಮೇಲೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ಅದಕ್ಕೆ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ಅದಕ್ಕೆ ಈಗ ನಾವು ಸಾಸಿವೆ ಹಾಕೋಣ. ಸಾಸಿವೆ ಕೂಡ ಚಿಟಪಟ ಅಂತ ಸಿಡಿಬೇಕಲ್ವ, ಸಿಡಿದ್ರೆ ತಾನೇ ಒಗ್ಗರಣೆ. ನೋಡಿ, ಸಾಸಿವೆ ಸಿಡಿತಾ ಇದೆ. ಸಿಡಿತಿದ್ದ ನಂತರ ನಾವು ಅದಕ್ಕೆ ಕರಿಬೇವು ಹಾಕೋಣ. ಕರಿಬೇವು ಹಾಕಾಯಿತು. ಕರಿಬೇವು ಕೂಡ ಸಿಡಿತಾ ಇದೆ. ಈಗ ನಾವು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ನೋಡಿ, ಜೀರಿಗೆನೂ ಕೂಡ ಹಾಕಾಯಿತು. ಈಗ ನಾವು ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡೋಣ. ತುಂಬ ಬೇಗನೆ ಆಗುವಂಥ ಮೊಸರು ಒಗ್ಗರಣೆ, ಸರಿನಾ? ಅರ್ಜೆಂಟಾಗಿ ಮಾಡ್ಕೋಬೇಕು, ನಾವು ಏನಾದರೂ ತಿನ್ನೋಕ್ಕೆ ತುಂಬ ಹೊಟ್ಟೆ ಹಸಿವಾಗ್ತೈತೆ, ಏನು ಮಾಡೋದು ಅನ್ನೋ ಟೈಮಲ್ಲಿ ಒಂದು ಕಡೆ ರೈಸ್ ಇಟ್ಟು ಒಂದು ಕಡೆ ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಪಟ ಅಂತ ಆಗೋಗ್ಬಿಡುತ್ತೆ ಅಲ್ವಾ. ನೋಡಿ, ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನು ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಫ್ರೈ ಮಾಡ್ತಾ ಹಾಗೆ ನಾವು ಅದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿನೂ ಕೂಡ ಹಾಕೋಣ. ಖಾರಕ್ಕೆ ನೀವು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಿಮಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಗ್ಗರಣೆಗೆ. ನೋಡಿ, ಈಗ ಅದ್ರ ಜೊತೆಗೆ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. ಅರಿಶಿನ ಪುಡಿನೂ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಆಗ್ತಿದ್ದಂಗೆ ನಾವು ಅದಕ್ಕೆ ಮಿಕ್ಕಿದ ಇನ್ನೇನು ಬ್ಯಾಲೆನ್ಸ್ ಇದೆ ಕೊತ್ತಂಬರಿ ಸೊಪ್ಪು ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಒಗ್ಗರಣೆ ಕೊಡಬೇಕಾಗಿದ್ದಂಥದ್ದು ರೆಡಿಯಾಗಿದೆ. ಈಗ ಮೊಸರಿಗೆ ಒಗ್ಗರಣೆ ಕೊಡೋಂಥ ಐಟಮ್ ಈಗ ನಮ್ಮ ಹತ್ರ ರೆಡಿಯಾಗಿದೆ. ಇಷ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು, ನಮಗೆ ಇನ್ನೇನು ಅವಶ್ಯಕತೆಯೂ ಇಲ್ಲ. ಓಕೆನಾ? ನೆಕ್ಸ್ಟ್ ನಾವು ಇದಕ್ಕೆ ನೋಡಿ ಮೊಸರು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮೊಸರಿಗೆ ಒಂದು ಜಾರಿಗೆ ಮೊಸರು ಹಾಕ್ಕೊಂಡಿದ್ದೀನಿ. ಆ ಮೊಸರನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಬರೋಣ. ಯಾಕೆ ಅಂದರೆ ಕೈಯಲ್ಲಿ ಆಡಿಸ್ತಾ ಕುಲ್ಕಿ ಹಾಕೋದಕ್ಕಿಂತ ಇದು ಬೆಸ್ಟು, ಪಟ ಅಂತ ಆಗೋಗ್ಬಿಡುತ್ತೆ. ನೋಡಿ, ಈಗ ಅದನ್ನು ಗ್ರೈಂಡ್ ಆಯಿತು. ಈಗ ಮೊಸರೆಲ್ಲ ನೀಟಾಗಿ ಗ್ರೈಂಡ್ ಆಗಿದೆ. ಈಗ ನಾವು ಅದನ್ನ ಒಂದು ಪಾತ್ರೆಗೆ ಹಾಕೋಬಿಡೋಣ. ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಜಾಸ್ತಿನೂ ಕೂಡ ತೆಳುವಿರಬಾರ್ದು. ಈಗ ನೀರು ಹಾಕ್ಕೊಂಡು ಅದಕ್ಕೆ ನಾವು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾವು ಉಪ್ಪು ಹಾಕ್ಕೊಳ್ಳೋಣ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟಾದರೆ ನಮಗೆ ಮೊಸರು ಕೂಡ ರೆಡಿ ಆಗಿಬಿಡುತ್ತೆ. ಇನ್ನೇನು ಇಲ್ಲ. ಈಗ ಅದೇ ಒಗ್ಗರಣೆ ಇರುತ್ತಲ್ಲ, ಆ ಒಗ್ಗರಣೆನ ತಂದು ಈರುಳ್ಳಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಮೊಸರು ಒಗ್ಗರಣೆ ರೆಡಿ. ನೋಡಿ, ಈಗ ಆ ಬಾಣಲಿಯಿಂದ ಇಲ್ಲಿಗೆ ನಾನು ಒಗ್ಗರಣೆನ ಮೊಸರೊಳಗಡೆ ಹಾಕ್ತಾಯಿದ್ದೀನಿ. ಈಗ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಯ್ತಾ ಅದು ಯೆಲ್ಲೋ ಕಲರ್ ಬಿಡ್ಕೊಬಿಡುತ್ತೆ. ನೋಡಿ, ಕಲರ್ ಬಿಡ್ಕೋತಾ ಇದೆ, ಬಿಟ್ಕೊಂಡು ಆಗೈತೆ. ಇಷ್ಟು ಮಾಡಿದ್ರೆ ಮೊಸರು ಒಗ್ಗರಣೆ ಪಟ ಅಂತ ರೆಡಿ ಆಗ್ಬಿಡುತ್ತೆ. ನೋಡಿ, ರೈಸ್ ಜೊತೆ ಮೊಸರು ಬಜ್ಜಿ, ಉಪ್ಪಿನಕಾಯಿ, ಮೊಸರು ಒಗ್ಗರಣೆ ರೆಡಿ. ನೋಡ್ತಾ ಇದ್ದೀರಲ್ಲ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಮೊಸರಿಗೆ ಉಪ್ಪಿನಕಾಯಿ ಹಾಗೆ ಮೊಸರು ಒಗ್ಗರಣೆ ತುಂಬ ಟೇಸ್ಟಿಯಾಗಿ ಆದಷ್ಟು ಬೇಗ ಆಗುತ್ತೆ. ಬಾಯ್.